ಎಲ್ರಿಗೂ ನಮಸ್ಕಾರ. ಈಗ ಸಾಮಾನ್ಯವಾಗಿ ಸಮ್ಮರ್ ಹಾಲಿಡೇ ಅಂದರೆ ಒಂದು ಬೇಸಿಗೆಗಾಲ ಮುಗಿದಾದ ಮೇಲೆ ಮತ್ತು ಮಳೆಗಾಲ ಇನ್ನು ಸ್ಟಾರ್ಟ್ ಆಗುವ ಒಂದು 10-15 ದಿನದಲ್ಲಿ ಇಲ್ಲಿ ಮಲೆನಾಡಿನಲ್ಲಿ ತುಂಗಾ ನದಿ ಇರ್ಬೋದು, ಇಲ್ಲ ಬೇರೆ ಬೇರೆ ನದಿ ಹತ್ರ ಬಹಳಷ್ಟು ಮರಳು ದಂಧೆಗಳು ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಈ ಟೈಮಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ನಾವು ನಮ್ಮ ತಂಡಗಳೆಲ್ಲ ಸೇರಿ ಒಂದು ಜಪ್ತಿ ಮಾಡುವ ಕಾರ್ಯಗಳನ್ನು ಚುರುಕು ಮಾಡಿಕೊಂಡಿದ್ದೇವೆ. ಮತ್ತು ಮಾಜಿ ಗೃಹ ಸಚಿವರು ಅವರು ಕೆಲವೊಂದು ಅಧಿಕಾರಿಗಳ ವಿರುದ್ಧವಾಗಿ ಮತ್ತು ಇಲಾಖೆಯ ವಿರುದ್ಧವಾಗಿ ಸಾಮಾಜಿಕ ತಾಣದಲ್ಲಿ ವೀಡಿಯೋಸ್ ಎಲ್ಲ ಮಾಡಿ ಕಳಿಸಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟೆ. ಬಟ್ ವೈಯಕ್ತಿಕವಾಗಿ ನಾನು ನೋಡಿಲ್ಲ. ಮತ್ತು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಮಾನ್ಯ ಶಾಸಕರು ಮತ್ತು ಮಾಜಿ ಗೃಹ ಸಚಿವರ ಬಗ್ಗೆ ನನಗೆ ಅಭಿಮಾನ ಇದೆ. ಯಾಕಂದರೆ ಅವರು ರಾಜಕೀಯ ಅನುಭವಷ್ಟು ನಾನು ವಹಿಸಿಲ್ಲ. ಸ್ಟಿಲ್ ಯಾವುದೇ ಒಂದು ಪುರಾವೆ ಇಲ್ಲದಂಗೆ ನಾನು ಮಾತಾಡೋದು, ಪ್ರತಿಕ್ರಿಯೆ ಕೊಡೋದು ತಪ್ಪು ಅಂತ ಭಾವಿಸಿ ಏನು ನಮ್ಮ ಕೆಲಸಗಳಿದೆ ಅದು ಮಾಡಬೇಕು. ಯಾಕಂದರೆ ಅವರು ಹೇಳಿರ್ಬೋದು, ಇಲ್ಲ ನಾವು ಮಾಡ್ಬೋದು. ನಮ್ಮ ನಿಲುವು ಏನಿದೆ ಅಂದರೆ ಸಾರ್ವಜನಿಕ ಹಿತಾಸಕ್ತಿಯಾಗಿರುತ್ತದೆ. ನಾವು ಅಷ್ಟೇ ನಮ್ಮ ಕಾರ್ಯಾಚರಣೆ ವೇಳೆಯಲ್ಲಿ ಈಗ ಮಲೆನಾಡಲ್ಲಿ ಸಾಮಾನ್ಯವಾಗಿ ಮನೆ ಮುಂದುಗಡೆ ಒಂದೊಂದು ಲೋಡು ಅವೆಲ್ಲ ಇರುತ್ತೆ. ನಾವು ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗೆ 1.5 ವರ್ಷದಿಂದ ನಮಗೆ ಗೊತ್ತಿದೆ ಮಲೆನಾಡಿನ ಪರಿಸ್ಥಿತಿ ಏನು. ಅವರ ಮನೆ ಅಂಗಳದಲ್ಲಿ ಒಂದು ಲೋಡ್ ಆದರೂ ಇರುತ್ತೆ ಮರಳಾಗಿ. ಬಟ್ ಎಲ್ಲಿ ಸುಮಾರು 20-30 ಇಲ್ಲ 20 ಲಾರಿಗಳು ಲೋಡ್ಗಳು ಇಟ್ಕೊಂಡು ಶಿವಮೊಗ್ಗಕ್ಕೆ ಇಲ್ಲ ಬೇರೆ ಕಡೆ ಸಾಗಿಸುವಂಥ ದಂಧೆಕೋರರಿಗಷ್ಟೇ ನಮಗೆ ಗೊತ್ತು. ಮತ್ತು ಈಗ ವಿಡಿಯೋಗಳು ಸಾಮಾಜಿಕ ತಾಣಗಳಲ್ಲಿ ಆಯಿತು, ಆದ್ದರಿಂದ ನಾವು ಇಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದೀವಿ ಅಂತಲ್ಲ. ನಾನು ಮತ್ತು ಕೇವಲ ನಮ್ಮ ಡ್ರೈವರ್ ಸಮೇತ ಸೇರಿ ಭಾಳಷ್ಟು ಬಾರಿ ಈ ಹಿಂದೆ ಕೂಡ ರಾತ್ರಿ 2 ಗಂಟೆಗೂ ಹೋಗಿದ್ದೀವಿ, 3 ಗಂಟೆಗೂ ಹೋಗಿದ್ದೀವಿ. ವಾಹನಗಳನ್ನು ಜಪ್ತಿ ಮಾಡಿದ್ದೀವಿ. ಇದು ನಿರಂತರ ಇದೆ. ಬಟ್ ಈಗೀಗ ಸುದ್ದಿ ಆಗಿದೆ ಅಷ್ಟೇ.